ರವಿಚಂದ್ರನ್ ಒನ್ ಆಫ್ ದ ಟಾಪ್ ನಾಚ್ ಆಕ್ಟಿಂಗ್. ಈ ಭೂಮಿ ಬಣ್ಣದ ಬುಗುರಿ ಶಿವನೇ ಅಂದ್ರೆ ಒಂದು ಮಾರಲ್. ಆಕ್ಚುಲಿ ಇದು ಕತೆ ಇದೆ ಯಾವಾಗಲೂ, ಅಂದ್ರೆ ವಿಷ್ಣುವರ್ಧನ್ ಯಾವಾಗಲೂ ಕಾಲಿ ಹಿಡಿಯುತ್ತೆ ಇವರಿಗೆ. ಹಂಸಲೇಖ ತುಂಬಾ ಆಂಟಿ ಫೆಮಿನಿಸ್ಟ್ ಆ ತರದ ಹಾಡುಗಳನ್ನು ಬರ್ದಿದ್ದಾರೆ, ಇದನ್ನು ಬರ್ದಿದ್ದಾರೆ. ನಂಗೆ ತಿಳಿದ ಪ್ರಕಾರ ಈ ಹಾಡು ಈ ಸಿನಿಮಾಕ್ಕೆ ಮಾಡಿದ್ದಲ್ಲ, ಹಬ್ಬಗೆ ಮಾಡಿದ್ದು. ಸರ್ ಅವಾಗಿಂದ ಹಂಸಲೇಖ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಸ್ವಲ್ಪ ಒಂದು ಪ್ಯಾಟರ್ನ್ ಬ್ರೇಕ್ ಮಾಡ್ತಾ ಇದೀನಿ ಈಗ ಬಿಕಾಸ್ ಆಸ್ ಹಂಸಲೇಖ ಇಸ್ ಮೈ ಫೇವ್ರೇಟ್ ಆಲ್ಸೋ. ನಾನು ಅವ್ರದ್ದು ಕೆಲವು ಫೇವ್ರೇಟ್ ಸಾಂಗ್ಗಳನ್ನ, ನನಗೆ ಇಷ್ಟವಾಗಿರುವಂತ ಸಾಂಗ್ಗಳನ್ನ ಮಧ್ಯದಲ್ಲಿ ಕೆಲವು ಲೈನ್ಸ್ ನ ತಗೊಂಡಿದ್ದೀನಿ. ಒಂದು ಗೇಮ್ ತರ ಆಡೋಣ. ಆ ಲೈನ್ಸ್ ನ ಬರೀ ಲಿರಿಕ್ಸ್ ನ ಓದ್ತೀನಿ ನಾನು. ಆದಷ್ಟು ಕಾನ್ಶಿಯಸ್ ಆಗಿ ಮ್ಯೂಸಿಕ್ ಇಲ್ಲದೆ ಓದ್ಲಿಕ್ಕೆ, ರಾಗ ಇಲ್ದೇನೆ ಓದ್ಲಿಕ್ಕೆ ಟ್ರೈ ಮಾಡ್ತೀನಿ. ಯಾವ ಫಿಲಮ್ದು ಯಾವ್ದು ಅಂತ ಗೆಸ್ ಮಾಡ್ಬೇಕು. ಅಂಡ್ ಆ ರಿಲೇಟೆಡ್ ನಿಮ್ಗೆ ಆ ಲಿರಿಕ್ಸ್ ಬಗ್ಗೆ ಏನಾದ್ರು ಮಾತಾಡಿ ಅಥವಾ ಆ ಸಿನಿಮಾ ಕುರಿತು ಬೇರೆ ಸಾಂಗ್ನಾರು ಮಾತಾಡ್ಬೋದು, ಅಥವಾ ಎನಿ ವರ್ಡ್ ಫಾರ್ ದಟ್ ಆರ್ ದಟ್ ಹೀರೋ ಆರ್ ದಟ್ ಹೀರೋಯಿನ್ ಆ ತರದ್ ಯಾವ್ದಾದ್ರು ನೋಡ್ಬೋದು. ಎಕ್ಸಾಂಪಲ್ ಕೊಡ ಗೊತ್ತಿದ್ರೆ ಕೈ ಎತ್ಬಿಟ್ಟು ಯು ಕ್ಯಾನ್ ಸ್ಟಾರ್ಟ್. ಅಥವಾ ಯಾವ ಫಿಲಮ್ ಅಂತ ಹೇಳ್ಬೇಕು, ನೀವು ಬರೀ ಸಾಂಗ್ ಹಾಡೋದಲ್ಲ, ಫಿಲಮ್ ಹೇಳ್ಬಿಟ್ಟು ಯು ಕ್ಯಾನ್ ಗೋ ಹೆಡ್. ಏನ್ ಆಕ್ಟರ್ ಗೀಕ್ಟರ್ ಆ ಟ್ರಿವಿಯಾ ಅದೇನೇನಿದೆಯೋ ಅದೆಲ್ಲ ಕೊಟ್ಬಿಟ್ಟು ಯು ಕ್ಯಾನ್ ಸ್ಟಾರ್ಟ್. ಓಕೆ, ಲೆಟ್ ಅಸ್ ಸ್ಟಾರ್ಟ್. ಅದು ಎಕ್ಸಾಂಪಲ್ ನೋಡೋಣ. ಓಕೆ, ಬೆಲ್ಲದ ಬಣಕಾರ ಈ ಹಾಡುಗಾರ ಸಿ. ಓಕೆ, ಸ್ಟಾರ್ಟ್ ಅವರೇ ಕೇಳ್ತಿರು. ಓಕೆ, ಪ್ರೇಮದ ಹೂಗಾರ. ಸೂಪರ್. ಓಕೆ ಓಕೆ, ಓದ್ಬಿಡ್ತು ಫುಲ್. ಬೆಲ್ಲದ ಬಣಕಾರ ಈ ಹಾಡುಗಾರ ಸಿಹಿ ನೀಡುತ್ತಾನೆ ಕಹಿ ಬೇಡುತ್ತಾನೆ, ಮಣ್ಣಿನ ಮಮಕಾರ ತಂಪಿರುವ ಮನದ ಮಣಿಹಾರ ಹೊಂದಿರುವ ಈ ಭಾವ ಜೀವ. ಅಂದ್ರೆ ಹೇಳಿ, ಇದು ನನಗೆ ಆಕ್ಚುಲ್ ತುಂಬಾ ಫೇವ್ರೇಟ್ ಸಾಂಗ್. ಅಂದ್ರೆ ಚಿಕ್ಕ ಯಜಮಾನ್ರು ಸಿನಿಮಾದು 1993 ಅನ್ಸುತ್ತೆ. ಇದು ಲಾಸ್ಟ್ ಅಲ್ಲಿ ಅಂದ್ರೆ ಚಿಕ್ಕ ಯಜಮಾನ್ರು ಅನ್ನೋ ಒಂದು ನಾಯಕನಿಗೆ ರೂಪಕವಾಗಿ ಬರ್ದಿರುವಂತ ಹಾಡಿದು. ಪ್ರೇಮದ ಹೂಗಾರ ಈ ಹಾಡುಗಾರ ಹೂ ನೀಡುತ್ತಾನೆ ಮುಳು ಬೇಡುತ್ತಾನೆ ಮಾನದ ಮಣಿಹಾರ ಹೊಂದಿರುವ ಜೀವ ಅಂತ ಬರುತ್ತೆ. ಇನ್ನೂ ಒಂದಷ್ಟು ಬ್ಯೂಟಿಫುಲ್ ಲೈನ್ಸ್ ಇದೆ, ನನ್ಗೆ ಇವಾಗ ಸದ್ಯಕ್ಕೆ ನೆನಪಾಗ್ತಾ ಇಲ್ಲ. ಇನ್ನೇನ್ ಅಂದ್ರೆ ಒಬ್ಬ ಹೀರೋ ಅಂದ್ರೆ ಇಡೀ ಊರನ್ನ ಕಾಯ್ತಾ ಇರೋ ಒಬ್ಬ ಯಜಮಾನ ಹೇಗಿದ್ದಾನೆ ಅಂದ್ರೆ ಅವನೆಷ್ಟು ತ್ಯಾಗಮಯ ಆಗಿದ್ದಾನೆ, ಅಂದ್ರೆ ಅಷ್ಟು ತ್ಯಾಗಮಯ ಆಗಿದ್ದಾನೆ ಅಂತ ಈ ಹಾಡು ಹೇಳುತ್ತೆ. ಪ್ರೇಮದ ಹೂಗಾರ, ನೀವು ನನ್ನ ಎಲ್ಲ ಹೂ ಬೇಡ, ಅವ್ನ್ ಮಾತ್ರ ಹೂ ಕೊಡ್ತಾರೆ, ಬೇರೆಯವರೆಲ್ಲ ಹೂ ಬೇಡ್ತಾರೆ, ಇವನ್ ಮಾತ್ರ ಮುಳು ಬೇಡ್ತಾನೆ. ಅವನೇ ಐ ಥಿಂಕ್ ರವಿಚಂದ್ರನ್ ಫ್ರಮ್ ರೊಮ್ಯಾಂಟಿಕ್ ಇಂದ ಚಿಕ್ಕ ಯಜಮಾನ್ರು ಇಸ್ ಟೋಟಲಿ ಡಿಫ್ರೆಂಟ್ ಇದು ಅನ್ಸ್ತು ನನಗೆ. ಸೊ ನಿಮ್ಗೆ ಇದಕ್ಕೆ ಚಿಕ್ಕ ಯಜಮಾನ್ ಇದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಅಂದ್ರೆ ಇದರ ಒರಿಜಿನಲ್ ತಮಿಳಿಂದ ಬಂದ ವಿಜಯಕಾಂತ್ ಅವರ ಸಿನಿಮಾಯಿಂದ ಬಂದಿದ್ದು, ಇಲ್ಲಿ ಬಂದಿದ್ದು. ಆದ್ರೆ ವಿಜಯಕಾಂತ್ ಸಿನಿಮಾಗಳು ಅಲ್ಲಿ ಕೂಡ ಅದು ಸೇಮ್ ಅಂದ್ರೆ ಇದೇ ತರದ ಒಂದು ಇಡೀ ಅಂದ್ರೆ ಅವನ ಇಡೀ ಕ್ಯಾರೆಕ್ಟರ್ ಅನ್ನ ಇದೇ ತರ ಒಂದು ಕಟ್ಕೊಟ್ಟಿದ್ರು ಅಲ್ಲಿ. ಬಹುಶಃ ವೈರಮುತ್ತು ಸಾಹಿತ್ಯ ಇರಬೇಕಲ್ಲಿ, ಅಂಡ್ ಇಳಿಯರಾಜ ಅವರ ಸಂಗೀತ, ಅದ್ಭುತ ಹಾಡುಗಳು. ಅದೇ ನಿಮ್ಗೆ ಎರಡೂ ಆಲ್ಬಮ್ ತೆಗೆದು ನೋಡಿದ್ರೆ, ಅಕ್ಕಪಕ್ಕ ಇಟ್ಟು ನೋಡಿದ್ರೆ, ಅದೇ ನಾವಾಗ ಹೇಳಿದಂಗೆ ಯಾವಾಗ್ಲೂ ರವಿಚಂದ್ರನ್ ಮತ್ತು ಹಂಸಲೇಖ ಕಾಂಬಿನೇಷನ್ ಅಂತ ಬಂದಾಗ ಅದು ಯಾವತ್ತು ಅಲ್ಲಿದು ಹಂಗೆ ತಗೊಬಂದಿದ್ದಿಲ್ಲ ಇಲ್ಲ. ಅಂದ್ರೆ ಪೂರ್ತಿ ಇಲ್ಲಿಯ ಒಂದು ಕ್ಯಾರೆಕ್ಟರ್ನ ಕಟ್ಟಿದ್ದಾರೆ. ಹಾಗೆ ರವಿಚಂದ್ರನ್ ಕೂಡ ನೀವು ಹೇಳಿದಂಗೆ ಅಲ್ಲಿವರೆಗೆ ಒಂದು ರೊಮ್ಯಾಂಟಿಕ್ ತರ ಕಾಣಿಸೋರು ಈ ಸಿನಿಮಾದಲ್ಲಿ ತುಂಬಾ ಪ್ರಬುದ್ಧವಾಗಿ ಕಾಣಿಸ್ತಾರೆ ಇಡೀ ಹಾಡಲ್ಲಿ. ಅಂದ್ರೆ ಅವರಿಗೆ ರೊಮ್ಯಾಂಟಿಕ್ ಹಾಡುಗಳು ಇದ್ರಲ್ಲಿ ಇದ್ರೂ ಕೂಡ, ಬಟ್ ಒಟ್ಟು ಕ್ಯಾರೆಕ್ಟರ್ ಅವರದ್ದು ತುಂಬಾ ಸೀರಿಯಸ್ ಆಗಿರುವ ಕ್ಯಾರೆಕ್ಟರ್ ಆಗಿ. ಮೊದಲನೇ ಸರಿ ವಿಗ್ಗು ಹಾಕಿಲ್ಲ ಅನ್ಸುತ್ತೆ, ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ರೆ. ಐ ಥಿಂಕ್ ರವಿಚಂದ್ರನ್ ಒನ್ ಆಫ್ ದ ಟಾಪ್ ನಾಚ್ ಆಕ್ಟಿಂಗ್ ಬರುತ್ತಿದ್ದು. ಮುಂಚೆ ಎಲ್ಲ ಬೇರೆ ತರ ಜಾನರ್ ಮಾಡ್ತಾ ಇದ್ರು, ಅದು ಗೊತ್ತಾಗುತ್ತೆ. ಓಕೆ, ಇನ್ನೊಂದು ಯಾರಿಹರೋ ನಗುವ ಹೂಗಳಲ್ಲಿ ಯಾಕಿಹುದೋ ಮೌನ ಬೆಟ್ಟದಲ್ಲಿ, ಏನಿದರ ಹಾಡು ಹಕ್ಕಿಯಲ್ಲಿ, ಹೇಗಿದೆ ಈ ಸೊಗಸು ಸೃಷ್ಟಿಯಲ್ಲಿ, ಏನು ಹೇಳಬೇಕೋ ಕಾಣೆ ಸೃಷ್ಟಿ ಬೆನ್ನಲ್ಲಿ ಅದು ಯಾರೋ ಇಹರಿಲ್ಲಿ, ನಾ ನಿನ್ನಲ್ಲಿ ಅದು ಏನೋ ಇದೆ ಇಲ್ಲಿ. ಕೇಳಿಲ್ವಾ? ಕೇಳಿದಂಗಿದೆ. ಇನ್ನೊಂದ್ಸರಿ ರಿಪೀಟ್ ಮಾಡಿ. ಯಾರಿಹರೋ ನಗುವ ಹೂಗಳಲ್ಲಿ ಯಾಕಿಹುದೋ ಮೌನ ಬೆಟ್ಟದಲ್ಲಿ, ಏನಿದರ ಹಾಡು ಹಕ್ಕಿಯಲ್ಲಿ. ಕೇಳಿದ್ದೀರಾ? ನೆನಪಾಗ್ತಿಲ್ಲ. ಇದು ನನ್ನ ಫೇವ್ರೇಟ್ ಆಲ್ಬಮ್ ಇಸ್ ಅಮೇಸಿಂಗ್. ನಾನು ಬೇರೆ ಆಲ್ಬಮ್ ಯಾವ್ದೇ ಸಾಂಗ್ ಕೊಟ್ಟರು ಗೆಸ್ ಮಾಡ್ತೀನಿ ಅಂತ ಗೊತ್ತಿತ್ತು, ಅದಕ್ಕೆ ನಾನು ಈ ಸಾಂಗ್ ಕೊಟ್ಟಿದ್ದು. ಅಂದಗಾರ ಅಳಿಮಯ್ಯ.
ಅಂಧಗಾರ ಅದರಲ್ಲಿ ಅಂಧಗಾರ ಮಧ್ಯೆ ಅದು ಇನ್ನೊಂದು ವರ್ಷನ್ ಮೇಲ್ ವರ್ಷನ್ ಇದೆ, ಐ ಮೀನ್ ಫಿಮೇಲ್ ವರ್ಷನ್, ಐ ಮೀನ್ ಮೇಲ್ ವರ್ಷನ್ ಬರುತ್ತೆ. ವೆಚ್ಚಕ್ಕಿಷ್ಟು ಹೊನ್ನಿರಲು ಒಂದು ಬೆಚ್ಚನೆ ಮನೆ ಇರಲು, ವೆಚ್ಚಕ್ಕಿಷ್ಟು ಹೊನ್ನಿರಲು ನಿನ್ನ ನಮ್ಮ ಮನದ ಅರಿತ ಸತಿ ಇರಲು, ನಿನ್ಗೆ ಇನ್ನೇ ಸ್ವರ್ಗಕ್ಕೆ ಮೂರೇ ಗೇಣು ಅಂತ ಇದೆ. ಸೋ ಸಿಂಪಲ್ ಲೈಫ್. ಅಂದ್ರೆ ನಿನ್ ಲೈಫ್ ಅಲ್ಲಿ ಏನು ಬೇಡ ಗುರು, ಎರಡೇ ಮುಖ್ಯ, ಆರೋಗ್ಯ, ನೆಮ್ಮದಿ. ನೆಮ್ಮದಿಗೆ ಏನೇನ್ ಬೇಕು ಅನ್ನೋದು ಸಿಕ್ಕಾಪಟ್ಟೆ ಈಸಿಯಾಗಿ ಕೊಟ್ಟಿದ್ದಾರೆ. ಸೊ ಇದು ಆಕ್ಚುಲಿ ನನ್ಗಿದು ಹಕ್ಕಿಯ ಕೊರಳೊಳಗಿಂದ ಹಕ್ಕಿಗಳ ಹಾಡು ಇದೆಯಲ್ಲ ಬೇಂದ್ರೆ ಅವರದ್ದು, ಅಂದ್ರೆ ಆ ಸಾಲಿನ ಭಾವ ಕಾಣಿಸ್ತಿದ್ರಲ್ಲಿ. ಅಂದ್ರೆ ಐ ಥಿಂಕ್ ಒಂದು ಸಾಂಗ್ ಯಾವ್ದೋ ಒಂದ್ರಲ್ಲಿ ಹಂಸಲೇಖ ಅವರು ಬೇಂದ್ರೆ ರೆಫರೆನ್ಸ್ ಮಾಡಿದ್ದಾರೆ. ಯಾವ್ದೋ ಇಂತ ಹೊಗಳದ ಬೇಂದ್ರೆಯ ಕಾವ್ಯ ಅಂತ ಇದೆ ಅಂತ, ಅದು ಮರ್ತೋಗಿದೆ, ಬಟ್ ಅಲ್ಲಿ ಯಾವ್ದೋ ಒಂದಿದೆ. ಯಾಕೆಂದ್ರೆ ನಂಗೆ ಇವ್ರ ಪತ್ರಕರ್ತ ಅಂದ್ರೆ ಕವಿ ಜೋಗಿ ಅವ್ರು ಯಾವಾಗ್ಲೂ ಹೇಳ್ತಾರೆ, ಅಂದ್ರೆ ಹಂಸಲೇಖ ಚಿತ್ರರಂಗ ಅಂದ್ರೆ ಜನಸಾಮಾನ್ಯರ ಬೇಂದ್ರೆ ಅಂತ. ಅಂದ್ರೆ ಬೇಂದ್ರೆ ಹೆಂಗೆ ಗಾಢವಾಗಿ ಎಲ್ಲವನ್ನು ಹೇಳಿದ್ರು, ಪ್ರಕೃತಿಯಿಂದ ಹಿಡಿದು ದಾಂಪತ್ಯದಿಂದ ಹಿಡಿದು ಎಲ್ಲವನ್ನು ಅವರು ಹೆಂಗೆ ಇದ್ ಮಾಡಿದ್ರು, ಹಂಗೆ ಹಂಸಲೇಖ ಒಬ್ಬ ಕಾಮನ್ ಮೆನ್ನಿಗೆ ಅವ್ರು ಏನ್ ಹೇಳಿದ್ರು ಅದೆಲ್ಲವನ್ನು ಹಂಸಲೇಖ ಅವ್ರ ಸಾಹಿತ್ಯದಲ್ಲಿ ಕೊಟ್ರು ಅಂತ ಹೇಳ್ತಾರೆ. ಹಂಗಾಗಿ ನನ್ಗೆ ಸುಮ್ಮನೆ ನನ್ಗೆ ಅದು ಆ ಹಾಡು ಬರ್ತಾ ಬರ್ತಾ ನನ್ಗೆ ಬೇಂದ್ರೆಯ ಸಾಲುಗಳು ಇರ್ಬೋದು ಸರ್. ಈಸ್ ಇನ್ಫ್ಲುಯೆನ್ಸ್ಡ್ ಬೈ ಅವ್ರು ಎಲ್ಲ ಕಡೆಯಿಂದನೂ ಸ್ವೀಕರಿಸ್ತಲ್ಲ, ಅನುಭವ ಇರೋದ್ರಿಂದ ಹಂಗಿರ್ಬೋದು. ಅಂಡ್ ಈ ಫಿಲಮ್ ದಿನ್ಯಾದರು ಬೇಜಾನ್ ಸಂಸ್ಥೆ ಕಲಾವಿದರು ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಇಷ್ಟ ಆಗಿದ್ದು ಇದೆ. ಆಮೇಲೆ ಹೆಣ್ಣವಿಲೆ ಅದು ನನ್ಗೆ ತುಂಬಾ ಇಷ್ಟ. ದಟ್ ಇಸ್ ಅಮೇಸಿಂಗ್ ಸಾಂಗ್. ಬಂದಿರೆ ನಗುವ ತಂದಿರೆ ನೋಡಲ್ಲಿ ತಾರೆ ನಾಚಿದೆ ಮಿಂಚದೆ, ಅಂದ್ರೆ ತಾರೆ ನಾಚಿದೆ ಮಿಂಚದೆ ಅಂದ್ರೆ ಅದ್ರೊಂದು ಸೈನ್ಸ್ ಇದೆ. ಯೂಶಲಿ ಏನೋ ಸ್ಟಾರ್ಗಳು ಶೈನ್ ಆಗುತ್ತೆ ಬಟ್ ಮಿಂಚುತ್ತೆ, ಅದಕ್ಕೆ ಇದೆಲ್ಲ ಅಂತ ಇರ್ತಾರಲ್ಲ, ಅದು ಸೈನ್ಸ್ ಆ ತಾರೆ ಕೂಡ ನಾಚಿದೆ ಅಂತ. ಆಮೇಲೆ ಅದೇ ನೆಕ್ಸ್ಟ್ ಲೈನ್ ನೋಡಿ, ಆ ತಾರೆ ಏನಾದರೇನಾಯಿತು ನೀ ದೂರ ಹೋಗದೆ ಇದ್ದರಾಯಿತು ನೀನಾಯಿತು ಇನ್ನು ನಾನಾಯಿತು. ಲವ್ಲಿ. ಅಂದ್ರೆ ಎಷ್ಟು ಚೆನ್ನಾಗಿ ಇದ್ರೆ ಏನಂತ ಹೋದ್ರೆ ಹೋಗ್ಲಿ ಬಿಡು, ನಂಗೆ ನೀನಿದೆಯಲ್ಲ ಸಾಕು. ಯೂಶಲಿ ನಾವಿಲ್ಲ ಅಂದ್ರೆ ಸೂರ್ಯ ಕಣ್ಣು ಹೊಡೆದಿದ್ದ ಅಲ್ಲಿ. ಹೌದಾ? ಓ ಅದನ್ನ ಐ ಥಿಂಕ್ ಜೊತೆ ರೋಜಾ ಅಂತ ಬಂದ್ರೆ ಅದು ಹಂಸಲೇಖನೆ. ಬಾಳೆದಿಂಡು ರೋಜಾ ರೋಸ್ ಅಂತ ಕರಿತಿದ್ದು ಬಿಟ್ರೆ ರೋಜಾ ಬೆಂಗಳೂರಿಗೆ ಬಂದ್ಮೇಲೆ ಅರ್ಥ ಆಗಿದ್ ನಂಗೆ ರೋಜಾ ಹೂ ಅಂದ್ರೆ ರೋಸು ಅಂತ. ಅಂದ್ರೆ ಅದನ್ನ ಅವ್ರು ಎಷ್ಟ್ ಚೆನ್ನಾಗಿ ಹಂಸಲೇಖ ಹಾಡುಗಳಲ್ಲಿ ತಂದ್ರು. ಹೂವ ತಂದ್ರು. ರೋಜಾನೇ ಅನ್ಸುತ್ತೆ ಕಲಾವಿದದಲ್ಲಿ. ಯಾಕಂದ್ರೆ ನಮ್ಗೆ ಅಲ್ಲಿಂದ ಹಿಂದೆ ಮೊದ್ಲೇನಾಗಿತ್ತು ಅಂದ್ರೆ ಚಿ ಉದಯಶಂಕರ್ ಬಂಗಾರದ ಹೂ ತರ್ತಿದ್ರು. ಇದೆಲ್ಲ ಬಂಗಾರದ ಹೂವು ಅಂದ್ರೆ ಹೂ ಅನ್ನೊಂದು ಗೋಲ್ಡನ್ ಹೂ ಫ್ಲವರ್ ಗಳನ್ನ ತುಂಬಾ ತರೋರು. ಬಟ್ ಇವ್ರು ಅದನ್ನ ರೋಜಾ ಹೂಗೆ ಒಂದು ಅದ್ರ ಕನ್ನಡದ ಹೂ ಮಾಡ್ಬಿಟ್ರು ಅವ್ರು. ಆಮೇಲೆ ಎಲ್ಲೆಲ್ಲಿ ಈ ಹೆಣ್ಣನ್ನು ವರ್ಣಿಸ್ಬೇಕಲ್ಲ ಎಲ್ಲ ಹೂಗಳನ್ನ ತರ್ತಾರೆ. ಇದು ಹೂವಿನ ಲೋಕವೇ ಇಲ್ಲಿ ಗೆಳತಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ. ಆಮೇಲೆ ಇನ್ನೊಂದು ಹೂದು ನನ್ಗೆ ಇಷ್ಟ ಆಗಿದ್ದು, ನೂರಾರು ಹೂಗಳು ಹೂ. ಮತ್ತೆ ರವಿಚಂದ್ ತುಂಬಾ ಸಾಂಗ್ಸ್, ಹೂವ ರೋಜಾ ಹೂವ, ಯಾರೇ ನೀನು ರೋಜಾ ಹೂವೆ. ಆಮೇಲೆ ಈ ಪ್ರೇಮದ ಹೂಗಾರ, ಅವ್ರನ್ನ ಹೂಗಾರ ಅಂತ ಹೆಸರಿಟ್ಟಿದ್ದ ಪ್ರಾಬಬಲಿ ರೀಸನ್. ಇನ್ನು ಸುಮಾ ಇದು ಚೈತ್ರದ ಪ್ರೇಮಾಂಜಲಿಯ ಸುಮಾ. ಓಕೆ ಸರ್, ನೆಕ್ಸ್ಟ್ ಸಾಂಗ್ ನೋಡೋಣ. ಐ ಥಿಂಕ್ ಇದು ವೆರಿ ಈಸಿ. ಹೇಳಿದ್ ಒಂದ್ ಫಸ್ಟ್ ಲೈನ್ಗೆ ಹೇಳ್ಬಿಡ್ತೀರಾ, ಬಟ್ ನೋಡೋಣ. ಮುಗಿಲೆ ಬೆಳ್ಮುಗಿಲೆ ತಂಬೆಲರೆ ತಳಿರೆ ಹಗಲೆ. ಗೊತ್ತಾಯ್ತಾ? ನಿಮ್ಗೂ ಗೊತ್ತಾಯ್ತಾ? ಗೊತ್ತಾಯ್ತು. ನನ್ ಫೇವ್ರೆಟ್. ಗೋ ಫಾರ್ ಇಟ್. ಓ ಮೇಘವೇ ಸುಂದರ ಕರೆಕ್ಟ್. ಇಲ್ಲಿ ಭೂಮಿ ಇಲ್ಲ ಅಂತರ. ಕರೆಕ್ಟ್. ಗೋ ಫಾರ್ ಇಟ್. ಇದು ನನ್ನ ಶೃಂಗಾರ ಆಲ್ ಅಂದ್ರೆ ಹಂಸಲೇಖ ಅವರ ಟಾಪ್ ಅಂತ ಹತ್ತದ್ ಬಂದ್ರೆ ಇದು ಬರ್ಲೇಬೇಕು. ಯಾಕೆಂದ್ರೆ ಇದು ಅಂದ್ರೆ ಅದೊಂದು ಬರೆದಿರೋದು ಅಂದ್ರೆ ಸಾಹಿತ್ಯವೂ ಹಂಗಿದೆ, ಅದರ ಟ್ಯೂನು ಹಂಗೆ ಇದೆ. ಅಂದ್ರೆ ಅದೊಂದ್ಸಲ ಒಂದು ಹಂಸಲೇಖ ಅವ್ರು ಕೇಳಿದ್ರು ಈ ಹಾಡರ್ ಹೆಂಗಾಯ್ತು ಅಂತ. ಹಂಗಾಗಿ ಅವ್ರ ಹಂಸಲೇಖ ಯಾವಾಗ್ಲೂ ಒಂದ್ ಸಣ್ಣ ಮಟ್ಟದ ಹ್ಯೂಮರ್ ಇರುತ್ತೆ ಅವ್ರದ್ದು. ಹಂಗಾಗಿ ಅವ್ರು ಹೆಂಗೆ ಹೇಳಿದ್ರು ಅಂದ್ರೆ ಇಲ್ಲ ಈ ಹಾಡನ್ನ ನಾನು ಕಂಪೋಸ್ ಮಾಡಿದ್ದೆ, ಅದನ್ನ ಇವ್ರಿಗೆ ಹೇಳಿದೆ, SP ಮತ್ತು ಚಿತ್ರ ಅವ್ರಿಗೆ ಹೇಳಿದೆ. ಅವ್ರಿಬ್ರು ಮೌನವಾಗ್ಬಿಟ್ರು. ಅರ್ಧ ಗಂಟೆ ಆಚೆ ಹೋಗಿ ಯಾಕೆ ಎಲ್ಲಿ ಹೋದ್ರು ಏನಾಯ್ತು ಅಂತ ಗೊತ್ತಾಗಿಲ್ಲ. ಬಟ್ ಬಂದು ಒಂದೇ ಟೇಕಲ್ಲಿ ಇಡೀ ಹಾಡನ್ನ ಹಾಡಿದ್ರಂತೆ. ಅಂದ್ರೆ ಅಂದ್ರೆ ಎಲ್ಲೂ ಬ್ರೇಕ್ ಕೊಡದೆ. ಅಂಡ್ ದಟ್ ವಾಸ್ ದ ಇದಂತೆ. ಅಂದ್ರೆ ಈಗ ಏನಿದೆಯೋ ನಮ್ಮ ಹತ್ರ ಅದೇ ಫಸ್ಟ್ ವರ್ಷನ್ ಅಂತ. ಅಂದ್ರೆ ತಗೊಳ್ದೆ
ರಪ್ ಅಂತ ಇಡೀ ಹಾಡನ್ನ ಅವ್ರು ಹಾಡಿದ್ರು ಅಂತ ಅದನ್ನ ಒಂದು ತಮಾಷೆಯಾಗಿ ಹೇಳಿದ್ರು ಅವರು. ಬಟ್ ಅದು ಹಂಗ ಅನ್ಸತ್ತೆ ನಿಮ್ಗೆ ಇವತ್ತಿಗೂ ನೋಡಿದ್ರೆ ಅದರ ಸಂಗತಿಗಳು ಅಷ್ಟು ಕಷ್ಟ, ಕ್ಲಿಸ್ಟರ್ ಕ್ಲಿಯರ್. ಅಂಡ್ ಅದು ಮೇಜರ್ ಆಗಿ ಒಂದು ಲವ್ ಲೆಟರ್ನ ಇದಕ್ಕೆ ನಾನು ನಾನು ಚೂರು ಹಿಂದೆ ಹೋಗ್ತೀನಿ. ಆರ್.ಎನ್. ಜಯಗೋಪಾಲ್ ಒಂದು ಲವ್ ಲೆಟರ್ ಬರ್ದಿದ್ದಾರೆ. ಇದು ಲವ್ ಲೆಟರ್ಸ್ ಹಾಡೇ ಆಗಿದ್ದಕ್ಕೆ ಆರ್.ಎನ್. ಜಯಗೋಪಾಲ್ ಒಂದು ನಾ ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ ಅಂತ ಅದರಲ್ಲಿ ಒಂದು ಲೈನ್ ಬರುತ್ತೆ, ಪದಗಳು ತುಂಬಿದ ಕವನವಿದಲ್ಲ, ಹೃದಯವೇ ಅಡಗಿದ ಇದಲಿ. ಅವ್ರು ಇದರಲ್ಲಿನ ತೆಗೆದ್ಬಿಟ್ಟು ಇದಲಿ ಮಾಡಿದ್ದಾರೆ. ಇದಲಿ ಇದರ ಒಡೆತನ ನಿನದೇ ಎಲ್ಲ, ಕೋಮಲ ಎಚ್ಚರವಿರಲಿ ಅಂತ ಬಳಸ್ತಾರೆ. ಅಂದ್ರೆ ಒಂಚೂರು ಕೋಮಲವಾಗಿ ಎಚ್ಚರಿಕೆಯಿಂದ ಇದನ್ನ ತಗೋ. ಯಾಕೆಂತಂದ್ರೆ ಒಂಚೂರು ಆಚೆ ಆಚೆ ಆದ್ರೆ ಇದು ಹೃದಯದಿಂದ ಬರ್ದಿರೋದು, ನೋವಾಗ್ಬಿಡತ್ತೆ ಇದನ್ನ ಅಂತ. ಹ್ಯಾಂಡಲ್ ವಿತ್ ಕೇರ್ ಅಂತ ಅದನ್ನ ಈ ಹಾಡಲ್ಲೂ ಕೂಡ ನಿಮ್ಗೆ ಈ ಕಂಗಳ ಮುಂಬಾಗಿಲು ರೆಪ್ಪೆ, ಕರೆಕ್ಟ್. ಅದು ಎಷ್ಟು ಇದು ನೋಡಿ ಡೆಲಿಕೇಟ್. ಬಾ ತೆರೆಯುವೆ ಬಂದು ನೀ ಸೇರಿಕೋ ಐ ಡೋಂಟ್ ನೋ ನಿಮ್ಗೆ ಗೊತ್ತೋ ಗೊತ್ತಿಲ್ಲೋ, ಈ ಸಾಂಗ್ ನ ಅವ್ರು ಯಾವಾಗಲೂ ಟ್ಯೂನ್ ಮಾಡಿ ಇಟ್ಟಿದ್ರಂತೆ. ಇದನ್ನ ಬೇಡ ಅಂತ ಬಿಸಾಕಿದ್ನ ಎಸ್ ನಾರಾಯಣ್ ಅವರು ಬಂದು ಈ ಸಾಂಗ್ ಈ ಟ್ಯೂನ್ ನನಗೆ ಚೆನ್ನಾಗಿದೆ ಅಂತ ಎತ್ಕೊಂಡಿದಂತೆ. ಥಿಂಕ್ ಶೃಂಗಾರ ಕಾವ್ಯ ಮೋಸ್ಟ್ಲಿ ಅದು ಇದಕ್ಕೆ ಅನ್ಸುತ್ತೆ. ಚೈತ್ರ ಬ್ರಹ್ಮಂಜಲಿ ಇದೇ ಕತೆ ಇದೆ. ಚೈತ್ರ ಬ್ರಹ್ಮಂಜಲಿಯಲ್ಲಿ ಶೃಂಗಾರ ಕಾವ್ಯ ಚೈತ್ರ ಬ್ರಹ್ಮಂಜಲಿ ಏನಾಗಿದ್ದು ಅಂದ್ರೆ, ಚೈತ್ರ ಬ್ರಹ್ಮಂಜಲಿಯಲ್ಲಿ ಒಂದಿಷ್ಟು ಹಾಡುಗಳಿದ್ವಂತೆ. ಹಾಡುಗಳಂದ್ರೆ ಟ್ಯೂನ್ಗಳನ್ನು ಅದೇನು ಅಂತಂದ್ರೆ ಹಂಸಲೇಖ ಅಂದ್ರೆ ಅವರೇ ಒಂದ್ಸಲ ಹೇಳ್ಕೊಂಡೆ, ಯಾರೋ ಒಂದ್ಸಲ ಹೇಳಿರೋ ಪ್ರಕಾರ ಹಂಸಲೇಖ ಅವರು ಆ ಕಾಲದಲ್ಲಿ ಕೋಟ್ ಮಾಡ್ತಿದ್ದ ರೆಮ್ಯುನರೇಷನ್ ಕೊಡಕ್ಕೆ ಇವ್ರಿಗೆ ಆಗ್ತಿರ್ಲಿಲ್ಲ ಅಂತ. ಯಾಕಂದ್ರೆ ನಾರಾಯಣ್ ಫಸ್ಟ್ ಸಿನಿಮಾ ಅದು. ಹಂಗಾಗಿ ಕಷ್ಟದಲ್ಲಿದ್ದಾಗ ನನ್ಗೆ ಹಿಂಗ್ ಮಾಡಕ್ ಆಗಲ್ಲ ಅಂದಾಗ ಹಂಸಲೇಖ ಇಲ್ಲ ನಾನು ಹಿಂಗ್ ಮಾಡ್ಕೊಡ್ತೀನಿ. ಜೊತೆಗೆ ಅವರು ಆ ಟೈಮ್ ತುಂಬಾ ಬ್ಯುಸಿ ಇದ್ರಂತೆ. ಆದ್ರೂ ಪರವಾಗಿಲ್ಲ ನಿನಗೋಸ್ಕರ ನಾನು ಮಾಡ್ಕೊಡ್ತೀನಿ, ಬಟ್ ನಾನೊಂದು ಟ್ಯೂನ್ಗಳು ನನ್ನ ಹತ್ರ ಇದಾವೆ, ಸುಮ್ನೆ ಕೇಳಿಸ್ಕೊ, ನಿಂಗೆ ಯಾವ್ದು ಬೇಕೋ ಅದನ್ನ ತಗೊಂಡು ಹೋಗು ಅನ್ನೋ ತರದಲ್ಲಿ ಹೇಳಿದ್ರಂತೆ. ಅವಾಗ ಹೋದಾಗ ಇಡೀ ಆಲ್ಬಮ್ ಅಲ್ಲಿರುವ ಹಾಡುಗಳು ಏನಿದಾವೆ ಅದು ಎಲ್ಲೂ ಯೂಸ್ ಆಗದೆ ಅರ್ಧಂಬರ್ಧ ಯೂಸ್ ಆಗಿದ್ದು ಈ ತರ ಇದ್ದ ಹಾಡುಗಳ ಕಲೆಕ್ಷನ್ ಚೈತ್ರ ಬ್ರಹ್ಮಂಜಲಿ ಆಗಿರೋದು. ಮಸ್ತ್ ಇದೆ. ಸೂಪರ್. ನನಗೂ ಇದು ಆಮೇಲೆ ಇದು ಶೃಂಗಾರ ಕಾವ್ಯ ಇದರಲ್ಲಿ ಈ ಒಂದ್ ಲೈನ್ ಹೇಳಿದ್ರಲ್ಲ ಈಗ, ಯಾವ್ದು ಕಂಗಳು ಅಂತ, ಮುಂಬಾಗಿ ಈ ಕಂಗಳ ಮುಂಬಾಗಿಲ. ಅದೇ ತರ ಹಂಸಲೇಖರು ಶ್ರೀರಾಮಚಂದ್ರದಲ್ಲಿ ಒಂದು ಯೂಸ್ ಮಾಡಿದ್ದಾರೆ. ಹೆಣ್ಣಿನ ಕಂಗಳು ಹೃದಯದ ಬಾಗಿಲು ಈ ಎದೆಯೊಳಗೆ ಅಂದ್ರೆ ಅವ್ರು ಈ ತರ ಎಷ್ಟೊಂದು 2-3 ಕಡೆ ಅದ್ರಲ್ಲಿ ಯೂಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಹೆಣ್ಣಿಗೆ ಗಂಡಿಗೆ ಪ್ರೀತಿ ಹುಟ್ಟೋದು ಕಣ್ಣಿನ ಮೂಲಕ, ಅಂದ್ರೆ ಹೆಣ್ಣಿನ್ಗೆ ಅಂದ್ರೆ ಪ್ರೀತಿ ಹುಟ್ಟೋದು ಕಣ್ಣಿನ ಮೂಲಕ ಆದ್ರೂ ಪ್ರೀತಿನ ಒಳಗಡೆ ಹೇಳ್ಕೊಳ್ಳೋದು ಕಣ್ ಕ್ಲೋಸ್ ಮಾಡಿದಾಗ ಅಂತ ಏನೋ ಒಂದು ರೂಪಕ್ಕೆ ಬರುತ್ತೆ. ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅವರು. ಅವರೇ ಹಂಸಲೇಖ ಒಂದ್ಸಲ ಬರ್ದಿದ್ದಾರೆ. ಅಂದ್ರೆ ಕಣ್ಣಲ್ಲಿ ಅದು ಯಾವ ಸಾಂಗ್ ಮರ್ತೋಗಿದೆ ನಂಗೆ, ಬಟ್ ಕಾಮ ಕಣ್ಣಲ್ಲಿ ಹುಟ್ಟತ್ತೆ, ಪ್ರೇಮ ಎದೆಲ್ ಹುಟ್ಟತ್ತೆ. ಹೌದೌದು. ಸಹನೆ ಶರಣಾಗತಿ ಅಲ್ಲ, ಕರುಣೆ ಬಲಹೀನತೆ ಅಲ್ಲ, ಧರ್ಮ ದಯವಿರುವ ದುಷ್ಟ ನೀನೆಲ್ಲವೂ ಅಲ್ಲ, ನಿನಗೆ ಅಮೃತವೂ ಇಲ್ಲ, ನಾನೇ ನಿನ್ನ ನುಂಗೋ ನಾಗರ. ಮೆರಿಬೇಡವೋ ಅದ ಇಲ್ಲ ಕೇಳಿಲ್ಲ. ಕೇಳಿರ್ತೀರಾ? ನಾನೀಗ ಟ್ಯೂನಲ್ಲಿ ಹಾಡರೆ ಕೇಳ್ತೀರಾ? ಹೇಳಿ ಮುಂದಕ್ಕೆ. ಒಳ್ಳೆ ಜನಕ್ಕೆ ಒಳ್ಳೆಯ ತನಕ್ಕೆ ಕೇಳೋ ಮೂರ್ಖ ಸೋಲಿಲ್ಲ. ಮರಿಬೇಡ ಲಾಸ್ಟ್ ಲೈನ್ ಹೇಳ್ಬಿಟ್ರೆ ಗೊತ್ತಾಗುತ್ತೆ. ನಮ್ಮದೇ ಜಯಭೇರಿ. ಚಾನ್ಸ್ ಇಲ್ವಾ? ಲೆಟ್ ಮಿ ಸಿಂಗ್ ವಿತ್ ಅ ಟ್ಯೂನ್. ಸಹನೆ ಶರಣಾಗತಿಯಲ್ಲ, ಕರುಣೆ ಬಲಹೀನತೆ ಸೊ ಅದು ರ್ಯಾಪ್ ತರ ಕೇಳಿಸುತ್ತೆ ನಿಮ್ಗೆ. ಫಸ್ಟ್ ಪೂರ್ತಿ ಹೇಳಿ. ಸಹನೆ ಶರಣಾಗತಿಯಲ್ಲ, ಕರುಣೆ ಬಲಹೀನತೆಯಲ್ಲ, ಧರ್ಮ ದಯವಿರುವ ಸಾಗರ, ದುಷ್ಟ ನೀನೆಲ್ಲವೂ ಅಲ್ಲ, ನಿನಗೆ ಅಮೃತವೂ ಇಲ್ಲ, ನಾನೇ ನಿನ್ನ ನುಂಗೋ ನಾಗರ. ತನಕೆ ಮೂರ್ಖ ಸೋಲಿಲ್ಲ, ನಮ್ಮದೇ ಜಯಬೇರಿ. ಸೊ ಐ ಥಿಂಕ್ ಇದು ಎಲ್ಲ ರೊಮ್ಯಾಂಟಿಕ್ ಸಾಂಗ್ಸ್ ಎಲ್ಲ ಹೇಳಿದಕ್ಕೆ ಒಂದು ಸೇಡ್ ಸಾಂಗ್ ನ ತಗೊಂಡ್ಬಂದೆ. ಸೊ ಇದು ಚೆನ್ನಾಗಿದೆ ಆಕ್ಚುಲಿ. ಇದು ಮೋಜುಗಾರ ಸೊಗಸುಗಾರ ನನ್ನ ಫೇವರೇಟ್ ಮೂವಿ. ನಿಮ್ಗೂ ವಿಷ್ಣುವರ್ಧನ್ ಎಷ್ಟು ಅದ್ಭುತವಾಗಿ ಆಕ್ಟಿಂಗ್ ಮಾಡಿದಾರೋ, ಸಿನಿಮಾ ಮ್ಯೂಸಿಕ್ ಕೂಡ ಅಷ್ಟೇ ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಮೋಸ್ಟ್ಲಿ ಅವನು ಇನ್ನೋಸೆಂಟ್ ಜಾಗದಲ್ಲಿ ಒಬ್ಬ
ಕಿಲಾಡಿ ಬಂದು ವಿಜಯ್ ಅವನು ಶ್ರೀನಿವಾಸ ಮೂರ್ತಿ ಅವ್ರಿಗೆ ಲೋಕೇಶ್ ಅವ್ರಿಗೆ ಲೋಕೇಶ್ಗೆ ಚಾಟಿಲ್ ಬಾರಿಸ್ಬೇಕಾದ್ರೆ ಹಾಡು ಬರುತ್ತೆ. ಇದೇ ತರ ಸೇಮ್ ಈ ಭೂಮಿ ಬಣ್ಣದ ಬುಗುರಿ ಆ ಶಿವನಿ ಅಂದ್ರೆ ಒಂದು ಮಾರಲ್ ಆಕ್ಚುಲಿ ಒಂದು ಇದು ಕತೆ ಇದೆ ಯಾವಾಗ್ಲೂ. ಅಂದ್ರೆ ವಿಷ್ಣುವರ್ಧನ್ ಯಾವಾಗ್ಲೂ ಕಾಲು ಹಿಡಿಯೋರಂತೆ ಇವರಿಗೆ, ಯಾರಿಗೆ ಹಂಸಲೇಖಗೆ. ಬಿಡೋ ನೀನ್ ನಂಗೆ ಒಳ್ಳೆ ಹಾಡು ಯಾವತ್ತೂ ಕೊಡಲ್ಲ, ನಾನು ಬರೀ ಬೇರೆಯವರಿಗೆ ಕೊಡ್ತೀಯ, ನನ್ ಕೊಡಲ್ಲ ಅಂತ. ಹಂಗಂತ ತುಂಬಾ ಹಾಡುಗಳನ್ನ ಕೊಟ್ಟಿದ್ದಾರೆ ವಿಷ್ಣುವರ್ಧನ್, ಸಿಕ್ಕಾಪಟ್ಟೆ ಹಾಡುಗಳನ್ನ ಕೊಟ್ಟಿದ್ದಾರೆ. ಬಟ್ ಯಾವತ್ತೂ ಅವರು ಹಂಗೆ ಕಾಲು ಹಿಡಿಯೋರಂತೆ. ಅವಾಗ ಈ ಭೂಮಿ ಬಣ್ಣದ ಬುಗುರಿ ಹಾಡು ಇದಾಗಿದ್ದಂತ ಅವರಿಗೆ. ಅದು ಟೆಕ್ಸ್ಟ್ ಆಗಿದೆ ಸರ್. ಅಂಡ್ ನಿಮ್ಗೆ ಆ ಸಾಂಗ್ ನೋಡಿದ್ರೆ ನೀವು ಅದು ಸಿನಿಮಾ ಹಾಡ್ ಬಿಟ್ಬಿಡಿ, ಅದ್ರಷ್ಟು ಫಿಲಾಸಫಿ ಹಾಡು ಇನ್ನೊಂದಿಲ್ಲ. ಟ್ರೂ, ಖಂಡಿತ. ಅಂಡ್ ಇದನ್ನ ಹೇಳ್ತಾ ಇದ್ರಿ ಮೋಜುಗಾರ ಸೊಗಸುಗಾರದಲ್ಲಿ ಲಾಟ್ ಆಫ್ ಸಾಂಗ್ಸ್ ಇದೆ, ಬಟ್ ನನಗೆ ಈ ಸಾಂಗ್ ಪರ್ಸನಲಿ ಇಷ್ಟ ಆಗುತ್ತೆ. ಯಾರಮ್ಮ ಇವಳು ನಶೆಯ ಇಬ್ರು ತುಂಬಾ ಆಗ ಮಾತಂದ್ರೆ ಕನ್ನಡ ಚಿತ್ರರಂಗದಲ್ಲಿ ಅವರಷ್ಟು ಕೋರಸ್ ನ ಅದ್ಭುತವಾಗಿ ಪ್ಲೇಸ್ ಮಾಡಿರೋರು ಯಾರು ಇಲ್ಲ, ತಂದಿದ್ದಾರೆ ಅಂದ್ರೆ. ಅಂಡ್ ಇನ್ನೊಂದ್ ಏನಂದ್ರೆ ನೋಡಿ, ಈ ಸಿನಿಮಾ ಮೋಜುಗಾರ ಸೊಗಸುಗಾರ ಇಡ್ಸಿ ಸೀತಾ ಅವ್ರ ಗೀತ ಅಂದ್ರೆ ನಿಮ್ಗೆ ರಾಣಿ ಮಹಾರಾಣಿಯನ್ನ ನಿಮ್ಗೆ ಕನ್ನಡ ಮೇಲ್ ವರ್ಷನ್ ಮಾಡಿದ್ರೆ ಅದು ಮೋಜುಗಾರ ಸೊಗಸುಗಾರ. ಬಟ್ ನಿಮ್ಗೆ ಹಂಗ ಅನ್ಸಲ್ಲ. ಈ ಸಿನಿಮಾ ಎಷ್ಟು ಎಂಟರ್ಟೈನಿಂಗ್ ಆಗಿ ಇಮೋಷನಲ್ ಆಗಿ ನಿಮ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂದ್ರೆ 100%. ಹಂಸಲೇಖ ದ ವೇ ಹಿ ಇಸ್ ರಿಟರ್ನ್ ಅಲ್ಲ, ಅವರು ರೊಮ್ಯಾಂಟಿಕ್ ಸಾಂಗ್ಸ್ ನೆಲ್ಲ ಬರೀತಾರೆ, ಸಡನ್ ಆಗಿ ರಿವೆಂಜ್ ಸಾಂಗ್ಸ್ ಎಲ್ಲ ಬರೆಯೋದು. ಐ ಥಿಂಕ್ ಅದು ಹಂಸಲೇಖ ಸ್ಕ್ರಿಪ್ಟ್ ಗಳು ಬಂದಿದ್ದು ಆಲ್ಸೋ ಇಟ್ ವಾಸ್ ವೆರಿ ಹೆಲ್ಪ್ಫುಲ್ ಅಂತ. ಹಂಸಲೇಖನೇ ಒಂದ್ ಕಡೆ ಹೇಳ್ತಾರೆ ಅಂದ್ರೆ ಅವರು ಅಂದ್ರೆ ಸಾಹಿತ್ಯ ಇದು ಚಿತ್ರರಂಗಕ್ಕೆ ಬಂದಾಗ ತುಂಬಾ ವ್ಯಾಕ್ಯೂಮ್ ಇತ್ತಂತೆ, ಅವ್ರಿಗೆ ಕಾಂಪೀಟ್ ಮಾಡೋರೇ ಇರ್ಲಿಲ್ವಂತೆ. ಅವ್ರು ಹೇಳ್ತಿದ್ರು. ಹಾಗಾಗಿ ನೀವು 91, 92, 93, 94, 95, 96 ತಗೊಂಡ್ರೆ ಒಂದೊಂದು ವರ್ಷದಲ್ಲಿ 30-35 ಸಿನಿಮಾಗೆ ಅವರು ಮ್ಯೂಸಿಕ್ ಮಾಡಿರೋದು. ಆಮೇಲೆ 35 ಸಿನಿಮಾದಲ್ಲಿ ಆಲ್ಮೋಸ್ಟ್ 25-30 ಸಿನಿಮಾ ಬ್ಲಾಕ್ ಬಸ್ಟರ್. ಕರೆಕ್ಟ್. ಅಂಡ್ ಇನ್ ನೋಡಿದ್ರೆ ಸುಮ್ನೆ ನೋಡಿದ್ರೆ ನೀವು ಹಂಸಲೇಖ ಈ ಪ್ರೇಮಲೋಕ ಬಂತಲ್ವಾ, ಪ್ರೇಮಲೋಕ ಬಂದ ಮೇಲೆ ಒಂದು ವಿಚಿತ್ರವಾಗಿ ಎಲ್ಲ ಇಡೀ ಇಂಡಸ್ಟ್ರಿ ಒಂದ್ ವರ್ಷ ಸುಮ್ಮನೆ ಆಗ್ಬಿಟ್ಟಿತ್ತಂತೆ. ಅಂದ್ರೆ ಸಿನಿಮಾ ಮಾಡಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಎಲ್ಲ ಅಂದ್ರೆ ಚೇಂಜ್ ಆಗ್ಬಿಟ್ಟಿದೆ. ನಾನೇನು ಹಳೇದ್ ಮಾಡ್ಕೊಂಡು ಕೂತ್ಕೊಳ್ಳಿ, ಯಾಕಂದ್ರೆ ಇಡೀ ಇಂಡಸ್ಟ್ರಿ ಚೇಂಜ್ ಆಗೋಗಿದೆ. ಹಂಗೆ ಒಂದು ಚೇಂಜ್ ಮಾಡೋ ತರದ ಒಂದು ಕಾಂಬಿನೇಷನ್ ರವಿಚಂದ್ರನ್ ಹಂಸಲೇಖ ಅಂತ. ಗುಡ್, ಗ್ರೇಟ್. ಈಗ ನೆಕ್ಸ್ಟ್ ಐ ಥಿಂಕ್ ಇದು ನಿಮ್ಗೆ ಈಸಿ ಆಗೋಗುತ್ತೆ, ಬಟ್ ಲೆಟ್ ಅಸ್ ಸಿ. ಪುಂಡರ ಊರಲ್ಲಿ ಚಿರತೆಯ ಹಾಗಿರು. ಪುಂಡರ ಊರಲ್ಲಿ ಚಿರತೆಯ ಹಾಗಿರು, ನೀನು ಕಂಡ್ಬಿಟ್ಟೊಡೆ ಭೂಕಂಪವೇ ಎಲ್ಲ ಕಡೆ, ನೀನು ನಗುತ್ತೊಡೆ ವೀರರ ಊರಳಿ ಇಡಲಿ ವಿಜಯದ ಹಾಗಿರು, ನೀನು ನಗುತ್ತಿದ್ದಡೆ ಆನಂದವೇ ಎಲ್ಲ ಕಡೆ, ಹೆಣ್ಣೆಂದರೆ ಕಡ ಅನ್ನು ಕಾಲ ಬದಲಾಯಿತೆ ವೈಜಯಂತಿ ಮಾಲ, ನೀನೇ ರಕ್ಷೆ ಬಾಲೆ. ಸೊ ಇದೊಂದು ಹೆಣ್ಮಗು ಬಗ್ಗೆ ಆಕ್ಚುಲಿ ಇದರಲ್ಲಿ ಇನ್ನೊಂದು ಪ್ಯಾರ ನಂಗೆ ಬಹಳ ಇಷ್ಟ. ಅದ್ರಲ್ಲಿ ಅವ್ರು ಏನ್ ಮಾಡಿದೇವೆ ಅಂತ, ಮದುವೆಯ ಮನೆಯಲ್ಲಿ ವಧುವು ನೀನಾಗಿರೋ, ಹಾಡು ವರದಕ್ಷಿಣೆ ಹುಲಿಯಾಗಿರೋ. ಅದ್ರಲ್ಲಿ ನೆಕ್ಸ್ಟ್ ಒಂದು ಲೈನ್ ಯಾರೇ ಏನಂದ್ರು ಮಿತಿ ಮೀರದೆ ಅಂದ್ರೆ ಅದೊಂದು ಆಕ್ಚುಲಿ ಸ್ಟೇಟ್ಮೆಂಟ್ ಸೋಷಿಯಲ್ ಸ್ಟೇಟ್ಮೆಂಟ್ ಅದು. ಅಂದ್ರೆ ಗುರು ಅಂದ್ರೆ ಕಾಲ ಮುಗೀತು ಅಂತ 10-11 ಹೆತ್ಕೊಂಡ್ ಕುರೋ ಅಂತ ಕಾಲ ಮುಗೀತು, ನಿಂಗೆ ಯಾರು ಏನೆಂದ್ರು ಎರಡೇ ಹೀರೋ ಅನ್ನೋದಿದೆಯಲ್ಲ, ಅದ್ಭುತ ಸ್ಟೇಟ್ಮೆಂಟ್. ಒಂದು ಮೂವಿ ಸಾಂಗ್ಲಿಯಾನ ಇದು ವುಮೆನ್ ಎಂಪವರ್ಮೆಂಟ್ ಗೆ ತೋರಿಸುವಂತ ಕಾಂಚನ. ಅವರು ಹೆಣ್ಮಕ್ಳ ಬಗ್ಗೆನೂ ಅಷ್ಟೇ ಕಾಳಜಿ ವಹಿಸ್ಕೊಂಡವ್ರೆ. ಸೊ ನನ್ನ ಕೇಳಿಸಿದವರು ಒಂದ್ಸಲ ಯಾವಾಗ್ಲೂ ಮಾತಾಡ್ತಾ ಇದ್ವಿ. ಅಂದ್ರೆ ಹಂಸಲೇಖ ತುಂಬಾ ಆಂಟಿ ಫೆಮಿನಿಸ್ಟ್ ಆ ತರದ ಹಾಡುಗಳನ್ನು ಬರ್ದಿದ್ದಾರೆ, ಇದನ್ನು ಬರ್ದಿದ್ದಾರೆ ಅಂತ. ಅಂದ್ರೆ ಸಿನಿಮಾ ಏನ್ ಡಿಮ್ಯಾಂಡ್ ಸಿನಿಮಾ ಏನ್ ಡಿಮಾಂಡ್ ಮಾಡುತ್ತೋ ಆ ತರದ್ದು. ಈಗ ಅಂದ್ರೆ ನನ್ ತಿಳಿದ ಪ್ರಕಾರ ಅವ್ರದ್ದೇ ಇರುತ್ತೆ. ಮೀಸೆ ಒತ್ತ ಗಂಡಸಿಗೆ ನಾನು ಅಂದ್ರೆ ಆಂಟಿ ಫೆಮಿನಿಸ್ಟ್ ಅಂತ ಅನ್ಸೋದು ಯಾವ್ದು ಗೊತ್ತಾ, ಅವ್ರದ್ದು ತುಂಬಾ ಫೇಮಸ್ ಆಗಿದೆಯಲ್ಲ, ಯಾವ್ದು ಅಂತಂದ್ರೆ ಇದು ಜನುಮ ನೀಡುತ್ತಾ ಓದಿದರು ಗೀಚಿದರು ಊದಬೇಕು ಅಂದ್ರೆ ಇವತ್ತು ಅದನ್ನ ಹಾಡಕ್ಕೆ ಸಾಧ್ಯ ಇಲ್ಲ. ತಾಯಿ ಆಂಟಿ ಫೆಮಿ ಅಂದ್ರೆ ತಾಯಿ ಆಗಬೇಕು ಕಂಪಲ್ಷನ್ ಆಗಿ ಅಂತ ಮಾಡಿದಂಗಿದೆ. ಬಟ್ ಇದರಲ್ಲಿ ಅದರ ಉಲ್ಟಾ ಇದೆ. ಪ್ರಾಬಬ್ಲಿ ಅವರು ಅಥವಾ ಅವರಲ್ಲಿ ಎರಡೂ ಇತ್ತು ಅನ್ಸುತ್ತೆ. ಅವ್ರ ಇಬ್ರಿಗೂ ಹಾಡಿಗೆ ಅದಿತ್ತು. ಆ ಸಿನಿಮಾದಲ್ಲಿ ಏನ್ ಡಿಮ್ಯಾಂಡ್ ಮಾಡುತ್ತೆ ಅದನ್ನ ಡೆಲಿವರ್ ಮಾಡೋಷ್ಟು. ಯಾಕೆಂದ್ರೆ ಅವ್ರದ್ದು ಮೈಂಡ್ ಎರಡು ತರಾನು ವರ್ಕ್ ಆಗ್ತಾ ಇತ್ತು ಸರ್. ಇವತ್ತು ನನಗೆ ಶ್ರೀ ಮಂಜುನಾಥ್ ಅಲ್ಲೂ ಗೊತ್ತಾಯ್ತು. ಯಾಕೆಂದ್ರೆ ಅವರು ಒಂದ್ ಕಡೆ
ಬೈಕೋತಾರ ಶಿವನ್ನ, ಹಾ. ಯಾರೋ ಯಾರೋ ಕಂಡವ್ರು ನಿಮ್ಗೆ ಇನ್ನೊಂದ್ ಕಡೆ ಅದೇ ತರ ಭಕ್ತಿ ಬಾಳೆಲೆಯಲ್ಲಿ ಎಂತ song ಬಾಳ ಬೇಕು. ಬಡಿಸಿದೆ ಅಂತ ಉಣಬಾರೋ ಉಣಬಾರೋ ಜವರಾಯ ಬಾಳೆಲೆಯ ಮನೆಗೆ ತನುವಿನ ಮನೆಗೆ ಬಾ. ಅದು ಸಾವಿಗೆ ಹಾಡು ಬರ್ದಿರೋದು ಏನ್ ಚೆನ್ನಾಗಿದೆ ಅದು. ಎದೆ ಎಂಬ ಒಲೆನ ಉಳಿಸಿ ಅದಕ್ಕೆ ಮನಸ್ಸೆಂಬ ಇದನ್ನ ಹಾಕಿ ಅಹಂಕಾರವನ್ನ ತಿಳಿಸಿ. ಓಕೆ ಗ್ರೇಟ್. ನೌ ದಿಸ್ ಐ ಥಿಂಕ್ ಸ್ವಲ್ಪ ಹಳೆ ಕನ್ನಡ ಇರುತ್ತೆ, ಬಟ್ ನೋಡೋಣ. ಹರೆಯ ದೋಳ್ ರೂಪಿಳಿದು ಮಿಂಚಾಯ್ತು ಮಿಂಚ ಭಾಗಶಃ ಬಹುಶಃ ಪುರುಷನೋಳ್ ಆ ಮಿಂಚಿನೋಳು ಗುಡುಗಾಯ್ತು ಬಹುಶಃ ಮೊದಲೊಲವಿದೆ ಬಹುಶಃ ಬಹುಶಃ ಶೀಲದೋಳ್ ನಿಜವಿಳಿದು ಒಲವಾಯ್ತು. ಇಮ್ಯಾಜಿನ್ ವಿ ಆಲ್ವೇಸ್ ಥಾಟ್ ಹಂಸಲೇಖ ಹಂಗ್ ಬರೀತಾರೆ ಅಂತ, ಸಡನ್ ಆಗಿ ಹಳೆ ಕನ್ನಡ ಸ್ಟೈಲ್ ಅಲ್ಲಿ ಹೊರಟೋಯ್ತು. ಯಾವ ಸಾಂಗ್ ನಮ್ಗೆ ಬರ್ಲಿಲ್ಲ ತಾನೆ? ಗೊತ್ತು ಕೇಳಿಲ್ವಾ ಈ ಸಾಂಗ್? ಕೇಳಿದೀನಿ, ಅದು ಇದು ಬರ್ತಿಲ್ಲ. ಹೇಳಕ್ ಬರ್ತಾಗ್ತಿಲ್ಲ. ಇಟ್ಸ್ ಮೇಘಕ್ಕೆ ಮೇಘಕ್ಕೆ ಸುದೀಪ್ ಕೊಟ್ಟಂತ ಹುಲಿ ಹೌದು, ಹೌದು, ಸಾಂಗ್, correct. ಕೊಟ್ಟಂತ ಮೆಲ್ಲಿ ಸಾಂಗ್, ಕಿಚ್ಚ ಫಿಲಂ. ಅಂಡ್ ಮಜಾ ಅಂದ್ರೆ ಈ ತರದ ಹಾಡು ಬರ್ದಿದಾರಲ್ವಾ, ಇದನ್ನೇ ಮುಂದೆ ಪ್ರಾಯಶಃ ಇದು ಒಲವಿರಬಹುದೇ ಬಹುಶಃ ನಮ್ಮ ಅಂತ ಯೋಗರಾಜ್ ಭಟ್ ಗಾಳಿಪಟಕ್ ಬರ. ಅಲ್ಲ, ಇದು ಇನ್ನೊಂದಿದೆಯಲ್ಲ, 2ಗೆ. ಜೂಟಲ್ ಇದೆಯಾ, ನೀನು ಅವಳಾಗಬಹುದು ಜೂಟ್ ಇಸ್ ಅಮೇಜಿಂಗ್. ಅದ್ರ ಸ್ಟಾರ್ಟಿಂಗ್ ಅದೇ ಹೇಳ್ತಾರೆ, ನೀನು ಅವಳೇ ಅನ್ಕೊಂಡು ಹಾ. ನೀನು ಅವಳಾಗಬಾರದು. ಅದೇ ನೀನು ಅವಳಾಗಬಹುದು, ನಿನಗೂ ಮನಸ್ಸಾಗಬಹುದು ಅಂತ ಬರುತ್ತೆ. ಬಟ್ ಜೂಟ್ ಎಂಟರ್ಲಿ ಅಮೇಜಿಂಗ್ ಸಾಂಗ್ ಅವ್ರು ಕೊಟ್ಟಿದ್ದು. ಜೂಟ್ ಅಲ್ಲಿ ಈ ತುಂಟು ಹುಡುಗಿ ನನ್ನ ಮಾತು ಅಮೇಜಿಂಗ್. ಓಕೆ ನೆಕ್ಸ್ಟ್, ಇದು ಈಸಿ, ಮೋಸ್ಟ್ ಈಸಿಯೆಸ್ಟ್. ಅದು ಬೆಳಕಂತೆ ಮುಟ್ಟಲಾಗದಂತೆ. ಅದು ಬೆಳಕಂತೆ ಮುಟ್ಟಲಾಗದಂತೆ. ಆಲ್ರೆಡಿ ಹಾ. ಹೇಳಿ ಸರ್, ಚಾಲೆಂಜ್ ಸರ್. ಇದನ್ನ ನೀವು ಉಸಿರು ಕಟ್ಬಿಡಿ ಯಾರು ಹಾಡ್ತಾರೋ ಅವರೇ ವಿನ್ನರ್. ನಾನ್ ಲಿರಿಕ್ಸ್ actually ಗೊತ್ತಿಲ್ಲ. ಕಾಲೇಜಲ್ಲಿ first prize ತಗೊಂಡು ಹಂಗಾರೆ ಬರಲ್ಲ. ನಾವು ಹ್ಯಾಂಡ್ಸ್ ಡೌನ್ ಆಗ್ಬಿಟ್ಟಿದೆ ನಾವು. ಉಸಿರಂತೆ ಇಂದು ನಾನು ನೀನು, ನಾನೇ ನೀನು, ನೀನೇ ನಾನು, ನೀನೇ ನಾನು, ನಾನೇ ನೀನು ಅತ್ತ ಇತ್ತ ಎಂತ ಲಿರಿಕ್ಸ್ ಒಂದೇ ತೀರ ಒಂದೇ ಸೊ ಈ ಸಾಂಗ್ ಬಗ್ಗೆ ಏನಂತ, ವಾಟ್ ಇಸ್ ಅ ಚಾಲೆಂಜಿಂಗ್ ಥಿಂಗ್ ಅಲ್ಲ ಇದು song? ಆಕ್ಚುಲಿ ನಂಗೆ ತಿಳಿದ ಪ್ರಕಾರ ಈ ಹಾಡು ಈ ಸಿನಿಮಾಕ್ ಮಾಡಿದ್ದಲ್ಲ, ಹಬ್ಬಗೆ ಮಾಡಿದ್ದು. ಹಬ್ಬಕ್ಕೆ ಮಾಡಿದ್ದು, ಹಾ. ಬಟ್ ಆದ್ರೆ ಹಬ್ಬದಲ್ಲಿ ಯೂಸ್ ಆಗಿಲ್ಲ. ಓ, ಆಮೇಲೆ ಈ ಸಿನಿಮಾಕ್ಕೆ ಬೇಕಾಗಿತ್ತು ಆ ಹಾಡು, ಇದನ್ನ ಕೇಳಿಸಿದ್ರಂತೆ, ಅವ್ರಿಗೆ ಫುಲ್ ಇಷ್ಟ ಆಗ್ಬಿಡ್ತಂತೆ. ಸೊ ಹಂಗಾಗಿ ಅದರಲ್ಲಿ ಸ್ನೇಹಲೋಕ ವಾಸ್ ಅ ಗ್ರೇಟ್. ಇದು ಹಬ್ಬಕ್ಕೆ ಬಂದಿತ್ತು, ಅಲ್ಲೂ ರಾಮ್ಕುಮಾರ್ಗೆ ಸಿಕ್ಕಿದ ಹಾಡು. ಹಾಡು ಏನ್ ಮಾಡಿದ್ರು ಅಲ್ಲಿ ಅಂದ್ರೆ, ನಾವು 5 ಜನ ಹೀರೋ ಐದ್ ಜನ hero ಆಗಿದ್ದಕ್ಕೆ ರಾಮ್ಕುಮಾರ್ಗೆ ಸಪರೇಟ್ ಆಗಿ ಕೊಡ್ಬೇಕು ಅಂದ್ಬಿಟ್ಟು ದೇ ಮೂಡ್ ಇಟ್. ಜಯಶ್ರೀ ದೇವಿ, ಐ ಥಿಂಕ್ ಶಿ ವಾಸ್ ದ ಸೇಮ್ ಪ್ರೊಡ್ಯೂಸರ್, ಶಿ ವಾಸ್ ದ ಸೇಮ್ ಸೇಮ್ ಸ್ನೇಹಲೋಕ ಹಬ್ಬ ಎರಡು Same banner. ಆ ಸಾಂಗ್ ಅನ್ನ ಇಲ್ಲಿ ಶಿಫ್ಟ್ ಮಾಡಿ ಸಾಂಗ್ ಇಲ್ಲಿಗೆ ಶಿಫ್ಟ್ ಮಾಡಿ ಹಾಕಿದ್ದು. ಅಂಡ್ ಸಚ್ ಅ ಲವ್ಲಿ ಸಾಂಗ್. ಹೌದು. ಇವಾಗ್ಲೂ ಕೂಡ ಈ ಲಾಂಗ್ ಡ್ರೈವ್ ಅಲ್ಲಿ ಯಾವ್ದಾದ್ರು ಒಂದಲ್ಲ ಈ ಸಾಂಗ್ ಬರುತ್ತೆ, ಹೌದು. ನಮ್ಮ ರೇಡಿಯೋ ಸ್ಟೇಷನ್ ಒಂದಲ್ಲ ಈ ಸಾಂಗ್ ಬರುತ್ತೆ. ಆಮೇಲೆ ಈ ಸಾಂಗ್ ಬಂದ ತಕ್ಷಣ ಎಲ್ಲಾರು ಲಿರಿಕ್ಸ್ ಗೊತ್ತಿದೆಯಲ್ಲ ಅವರು ಹೋಗ್ತಾರೆ. ನಾನು ಇದು ನೋಡಿದೆ. ಎದೆಯಲ್ಲೊಬ್ಬ ಚಂದ್ರ ನೀತಿಯೇ ತಂಡ ತಂದ ಅವ್ರು ಹಂಗೆ ಹೇಳ್ಕೊಂಡು ಹೋಗ್ತಾರೆ. ನೆವರ್ ಅನ್ಸ್ಕಿಪಬಲ್ ಸಾಂಗ್ ಇದು. ಓಕೆ, ದಿಸ್ ಇಸ್ ಮಚ್ ಮೋರ್ ಈಸಿ. ಪ್ರಾಬಲಿ ಇದು ಲಾಸ್ಟ್ ಸಾಂಗ್ ಇರುತ್ತೆ, ನೋಡೋಣ. ಮನ್ನಿಸು ಮನ್ನಿಸು ಗುಲಾಬಿ ಎಲ್ಲವ ಮನ್ನಿಸು, ನೊಂದಿರೋ ಮನಸ್ಸಿಗೆ ಬೆಂದಿರೋ ಕನಸಿಗೆ ಮಮತೆಯ ನೀಗಿಸು, ಕಿಂಕಿಸು ನಿನ್ನಯ ಪ್ರೀತಿಯ ಒಪ್ಪಿಸು, ಒಂದು ಬಾರಿ ಪ್ರೀತಿಸಿ ಒಳ್ಳೆಯೆಂದು ಹೇಳು, ಹೇಳಿ ಪ್ರೀತಿ ಮರೆತೆ ಹೋದರೆ ಎಣ್ಣೆ ನೀನು ಸೋಲುವೆ. ಇದು ಆಂಟಿ ಫೆಮಿನಿಸ್ಟ್ ಏನಿದು ಇಲ್ಲ, ಅವರು ವಾಪಸ್ ಕೇಳ್ತದೆ ಪ್ರೀತಿಸ್ಬಿಟ್ಟು ಹೊರಟೋದಿಯಲ್ಲ. ಆಂಟಿ ಫೆಮಿನಿಸ್ಟ್, ಆಂಟಿ ಹ್ಯೂಮನಿಸ್ಟ್. ಆಂಟಿ ಯಾರೇ ಪ್ರೀತಿಸಿದ್ರು ವಾಪಸ್ ಆದ್ರು ಇಲ್ಲ. ಬೆಟ್ರ ಇಲ್ಲ ಇಲ್ಲ. I think this is one of ಅಲ್ಲ, ನಾವು ಒಂದು ಈ ರಾಜ್ಕುಮಾರ್ ಮತ್ತೆ ಹಂಸಲೇಖ ಯಾವಾಗ್ಲೂ ಮಿಸ್ ಮಾಡಬಾರ್ದು. ಅಂದ್ರೆ ಅವ್ರದ್ದು ಕಾಂಬಿನೇಷನ್ ಇದೆಯಲ್ಲ, ಕಾಂಬಿನೇಷನ್ ಒಂದಿದೆ. ಹೇಳ್ತಾರೆ ರವಿಚಂದ್ರನ್ ಮತ್ತು ಹಂಸಲೇಖ ಹಂಸಲೇಖ ಹೇಗಿದೆಯೋ ಹಂಗೆ ಹಂಗೆ ಮ್ಯೂಸಿಕಲ್ ಅಣ್ಣವರು ಮತ್ತು ಹಂಸಲೇಖ ಅವ್ರದ್ದು ಕಾಂಬಿನೇಷನ್ ಇದೆಯಲ್ಲ, ತುಂಬಾ ಅಮೇಸಿಂಗ್. ಅದು ನಂಗೆ ಯಾವಾಗ್ಲೂ ನಂಗೆ ಇಷ್ಟದ್ದೇನು ಅಂದ್ರೆ, ಅವರಿಗೆ ಬಹಳ ಇಷ್ಟ ಆಗಿತ್ತಂತೆ. ಯಾವ್ದಂದ್ರೆ ಇವಾಗ ಜನರು ಗಂಡು ಕಾಣಮ್ಮೋ, ಯಾಕಂದ್ರೆ ಅದು ಅವರಿಗೆ ಬರುತ್ತಲ್ಲ. But ಅದನ್ನ ನಮ್ಮ ಶಿವರಾಜ್ ಕುಮಾರ್ ಹಾಕೋದು. ಹೌದು, ಅದನ್ನ ಮಧ್ಯದಲ್ಲಿ ಅದ್ರಲ್ಲೊಂದು ಬರಿತಾರಂತೆ ತಂದೆ ಕೊಟ್ಟ ಬಳುವಳಿ ಅಂತ. ಅಪ್ಪನ ಅಣ್ಣವ್ರು ಫುಲ್ ಖುಷಿ ಆಗ್ಬಿಟ್ಟು, ಆಹಾ, ಏನ್ ಚೆನ್ನಾಗ್ ಬರ್ತಿದ್ದೀರಾ, ಅಂತ full ಉಣಿಸೋದು ನನಗೆ ಬಳುವಳಿ, ತಾತನ್ ಕೊಟ್ಟ ಬಳು, ಅದೇ. ಕುಣಿಯೋದು ಅವನೇ ಅಪ್ಪನ್ ಕೊಟ್ಟ ಬಳುವಳಿ ತರ ಹಾ, ಹೌದು. ಉಂಬಳಿ ಅಂತ ಏನೋ ಉಂಬಳಿ ಬರುತ್ತೆ. So ಇವತ್ತು amazing. ಫುಲ್ ಖುಷಿ ಆಗ್ಬಿಟ್ಟಿತ್ತಂತೆ. ಅಂದ್ರೆ
ಅವಾಗ ಹೆಂಗ್ರೆ ಅವ್ರು ತುಂಬಾ ಎಂಜಾಯ್ ಮಾಡೋರಂತೆ. ಹಂಸಲೇಖ ಕಂಪೋಸ್ ಮಾಡುವಾಗೆಲ್ಲ ಇವ್ರು ಎಂಜಾಯ್ ಮಾಡೋರಂತೆ, ಮಾಡೋಣ ಯಾಕೆಂದ್ರೆ ಅವರು ಅಲ್ಲಲ್ಲೇ ಬರೀತಾರಲ್ಲ. ಅಂದ್ರೆ ಯೂಶುವಲಿ ಹಂಸಲೇಖ ಹೆಂಗೆ ಅಂದ್ರೆ ಆಗ ಮೂಮೆಂಟ್ ಅಲ್ಲಿ ಕೂತ್ ಕಂಪೋಸ್ ಅಂದ್ರೆ ಹೇಳ್ಬಿಡು ಲಿರಿಕ್ಸ್ ಬಂದ್ಬಿಡೋದಲ್ಲ, ಹಂಗಾಗಿ ಭಯಂಕರ ಅವ್ರಿಗೆ ಒಂಥರ ಬೆರಗಂತದ್ದು. ಬೇರೆ ಬಟ್ ಇಟ್ ಇಸ್ ನೈಸ್. ಯಾಕೆಂದ್ರೆ ಐ ಥಿಂಕ್ ರಣರಂಗದಲ್ಲಿ ಜಗವೇ ಒಂದು ಅದು ಅದು ಅಮೇಸಿಂಗ್. ನಾವು ಜಿಮ್ಗೆ ಯಾವ ಮೋಟಿವೇಶನ್ ಸಾಂಗ್ ಅದೊಂದು ಸಾಂಗ್ ಜಿಮ್ ಮೋಟಿವೇಶನ್. ಒಳ್ಳೆದಿದೆಯಲ್ಲಪ್ಪ ನವೀಡು ರೈತನ ಇನ್ನೊಂದು ಸಾಂಗ್ ಇದರಲ್ಲಿ ಮುಸ್ಸಂಜೆಯಲ್ಲಿ ಊರಲ್ಲಿ ರಣರಂಗಲ್ಲಿ ಇಲ್ಲಿ ಬೀದಿಲಿ 100 ಕಾಮಂಡಲ್ಲಿ 16 ಕಾಮಂಡರ್ ಅಂದ್ರೆ 16 ಕೇಸಸ್ ಇರ್ತಾರೆ ಬೀದಿಲಿ ಹೋಗೋರು ಸ್ಟಾಟಿಸ್ಟಿಕ್ಸ್ ಪ್ರಕಾರ. ಅಂಡ್ ನಂಗೆ ಅದ್ರಲ್ಲಿ ಇನ್ನೂ ಮಜಾ ಅನ್ಸೋದು ಮಧ್ಯರಾತ್ರಿಲಿ ಬರ್ದಿದಾರಲ್ಲ, ಅದನ್ನ ಈಗ ಬರೆಯಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇದು ಶಾಂತಿ ಕ್ರಾಂತಿ ಅಂದ್ರೆ ಮಧ್ಯರಾತ್ರಿ ಸಾಂಗ್ ಅಲ್ಲಿ ಅಲ್ಲ ಈಗ ಬರೆಯಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಅದನ್ನ ಹೆಂಗೆ ಬರ್ದಿದ್ದಾರೆ ಅಂದ್ರೆ ರಾತ್ರಿ ಸ್ವಾತಂತ್ರ್ಯ ಬಂದರೆ ನೀವು ತಂದು ನಿಮ್ಗೆ ಸ್ವಾತಂತ್ರ್ಯ ಪಾಪ ರಾತ್ರಿ ಬಿಕಾಸ್ ಸ್ವಾತಂತ್ರ್ಯ August 15th ರಾತ್ರಿ ಅದನ್ನೇ ನೀವು ರಾತ್ರಿನೇ ತಂದು ಬೀದಿಲಿ ಇಡ್ತಾ ಇದೀರಲ್ಲ, ಇದು ನ್ಯಾಯನ ಅಂತ ಕೇಳೋದು. ಸೊ ಇನ್ನು ಹಲವಾರು ಕವಿಗಳ ಬಗ್ಗೆ ಮಾತಾಡ್ತಾ ಇದೀವಿ, ಹಲವಾರು ಸಾಂಗ್ಸ್ ಗಳ ಬಗ್ಗೆ ಮಾತಾಡ್ತಾ ಇದೀವಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಎಕ್ಸ್ಚೇಂಜ್ ರೂಮ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹೊತ್ತಿ. ನಿಮ್ದು ಯಾವ್ದೇ ಕಮೆಂಟ್ಸ್, ಕಂಪ್ಲೇಂಟ್ಸ್, ಕಾಂಪ್ಲಿಮೆಂಟ್ಸ್ ಇದ್ರು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಮಸ್ಕಾರ.